KTM ಗಾಡಿ. ಮಣಿಗೆ ಒಂದು ಕೇಳ್ತಾನೆ, ಯಪ್ಪ ನನ್ನ ಕೂಡ 4 ಮಂದಿ 5 ಮಂದಿ ದೋಸ್ತರು ಕಾಲೇಜದವ್ರ KTM ಗಾಡಿ ಮ್ಯಾಗ ಬರ್ತಾರ, ನಾನು ನಡ್ಕೋತ ಆದ್ರೆ ನನಗ ಅಪಮಾನ ಅನಿಸ್ತದ ಅಂತ ತಿಳ್ಕೊಂಡ ಅಪ್ಪಗೆ ಹೇಳ್ತಾನ. ಆದ್ರ ಅಪ್ಪ ಕಣ್ಣಾಗ ನೀರು ತಂದು ಹೇಳ್ತಾನ, ತಮ್ಮ ನಿನಗ ಹಾಕೊಳಕ ಪ್ಯಾಂಟ್ ಅದ, ಹಾಕೊಳಕ ಹಂಗ್ಯದ, ಆದ್ರ KTM ಗಾಡಿ ಇಲ್ಲ ಅಂತ ಅಪಮಾನ ಆಗತ್ತದ ಅಂತೀಯಲ್ಲ, ನಾನು ಸಾಲ ಮಾಡಿ ನಿನಗೆ KTM ಗಾಡಿ ತಂದು ಕೊಟ್ನಿ ಅಂತಂದ್ರ ನನಗ ಊರೊಳಗ ನಂದ ಅಪಮಾನ ಆಗುತ್ತದ, ದೇನೆ ಮಾಡಿ ನನಗ ಅಪಮಾನ ಆಗುತ್ತದ, ನನ್ನ ಹಂಗೆ ಹರಿದದ, ನನ್ನ ದೋತ್ರ ಹರಿದದ, ಹಾಕೊಳಕ ಚಪ್ಪಲ್ ಇಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು ಮಗ ಕೇಳುವ ಪರಿಸ್ಥಿತಿ ಒಳಗಿಲ್ಲ. ಒಂದೇ ಮಾತು ಹೇಳ್ತಾನ, ನಾನು ಅಪಮಾನ ಆದ ನಂತರ ನಾನು ಬದುಕೋದಿಲ್ಲ ನೋಡಪ್ಪ, ನಾನು ಸಾಯ್ತೀನಿ ಅಂತಾನ. ಆ ಕ್ಷಣ ಅಪ್ಪ ಏನ್ ಮಾಡ್ಬೇಕು, KTM ಗಾಡಿ ತಂದು ಕೊಡ್ತಾನೆ. ಮನೆ ವರ್ಷ ಮತ್ತು ಕೇಳ್ತಾನ, ಎಲ್ಲರೂ ಐಫೋನ್ ತಗೊಂಡಾರಪ್ಪ, 1,20,000 ರೂಪಾಯಿ. ಏನ್ ಮಾಡ್ಬೇಕಪ್ಪ ಮನೆಯೊಳಗೆ, ಏನ್ ಮಾಡ್ಬೇಕು? ಯಾವ ಮಗ ತಂದೆಯ ದುಡ್ಡಿನಲ್ಲಿ ಮಜಾ ಮಾಡ್ತಾನೆ ಅವ ಮಗ ಅಲ್ಲ, ಅವ ನಾಲಾಯಕ ಮನುಷ್ಯ. ನೀನ್ KTM ಗಾಡಿ ತರ್ತಿ ಅಂದ್ರೆ ದುಡಿದು ತಗೊಂಡು ಬಾ. ನಿಮ್ಮಪ್ಪ 50 ವರ್ಷ ಕಾಲ ನಿಲ್ದ ಅಡ್ಡಾಡ್ಯಾನ, ಅವಗೊಂದು ಸ್ಕೂಟಿ ತಂದು ಕೊಡು, ನೀ ದುಡಿದು ದುಡ್ಡಿನಾಗ ಮತ್ತ ಅವನ ಹೊಲ ಮಾರಿಸಿ, ಮತ್ತ ಅವನ ಮಂದಿಯಲ್ಲಿ ಸಾಲ ಮಾಡಿಸಿ, ಮತ್ತೊಬ್ಬರಲ್ಲಿ ಜೀತ ಇಟ್ಟು ನೀ ಕಾಲೇಜದೊಳಗೆ KTM ಗಾಡಿ ಹತ್ತಿ ಐಫೋನ್ ತಗೊಂಡು ಅಡ್ಡಾಡಿದ್ರ ನೀನು ಮನುಷ್ಯ ಅಲ್ಲ, ನೀನೊಬ್ಬ ಮಗ ಅಂತ ಹೇಳಿಸ್ಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ.